ಎಲ್ಲರಿಗೂ ನಮಸ್ಕಾರ. ಸುಮಾರು ದಿನಗಳ ನಂತರ ಶರೀಫ್ ಥಾಟ್ಸ್ ಬಗ್ಗೆ ಒಂದು ಮಾತಾಡೋಣ ಅಂತ ಒಂದು ಫೇಮಸ್ ಥಾಟ್ ರೀಸೆಂಟಾಗಿ ಬಂತು. ಅದು ಯಾರಪ್ಪ ಅಂತ ಹೇಳಿದ್ರೆ, ರೀಸೆಂಟಾಗಿ ನಮ್ಮ ಪ್ಯಾರಿಸ್ ಒಲಿಂಪಿಕಲ್ಲಿ ಒಬ್ಬ ಗೋಲ್ಡ್ ಮೆಡಲಿಸ್ಟ್ ಅವ್ರ ರೂಮಲ್ಲಿ ಬರೆದಿದ್ದು ಏನಪ್ಪ ಅಂತ ಹೇಳಿದ್ರೆ, ಇಫ್ ಇಟ್ ವಾಸ್ ಈಸಿ ಎವ್ರಿ ಒನ್ ವುಡ್ ಹ್ಯಾವ್ ಡನ್ ಇಟ್ ಅಂತ. ಸೊ ಇದ್ರ ಬಗ್ಗೆ ಇವತ್ತು ಮಾತಾಡೋಣ, ಶಾರ್ಟ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಇಫ್ ಇಟ್ ವಾಸ್ ಈಸಿ ಎವ್ರಿಬಡಿ ವುಡ್ ಹ್ಯಾವ್ ಡನ್ ಇಟ್ ಅಂತ. ಸೊ ಏನು ಹೇಳ್ತಾ ಇದ್ದಾರೆ ಇದರಲ್ಲಿ ಅಂದರೆ, ಇಷ್ಟು ಈಸಿಯಾಗಿರ್ತಾ ಇದ್ದಿದ್ರೆ ಎಲ್ಲರೂ ಮಾಡ್ಬೋದಾಗಿತ್ತು ಅಂತ. ಸೊ ಇದನ್ನ ಏನಕ್ಕೆ ಹೇಳ್ಕೋಬೇಕು ನಮ್ಮನ್ನು ನಾವೇ, ಇಲ್ಲ ಏನಕ್ಕಿದು ನಮಗೆ ಈ ಥರ ಮೋಟಿವೇಟ್ ಮಾಡೋಕ್ಕಿದ್ದು ನಮಗೆ ಅಂತ ಹೇಳಿದ್ರೆ, ಏನಾದರೂ ಒಂದು ಟಾಸ್ಕ್ ಅನ್ನೋದು ನಾವು ತೊಗೊಂಡ್ರೆ ಆ ಟಾಸ್ಕ್ನ ನಾವು ಮಾಡ್ತಾ ಏನಾಗುತ್ತೆ, ಮಧ್ಯದಲ್ಲಿ ಇಲ್ಲ ಸ್ಟಾರ್ಟ್ ಮಾಡೋ ಟೈಮಲ್ಲಿ, ಇಲ್ಲ ಮಿಡ್ಲ್ ಆಫ್ ದಿ ಟಾಸ್ಕು, ಇಲ್ಲ ಆಲ್ಮೋಸ್ಟ್ 70-80% ಆಫ್ ದಿ ಟಾಸ್ಕು ರೀಚ್ ಆಗೋ ಟೈಮಲ್ಲಿ ವಿ ಗೆಟ್ ಎಕ್ಸಾಸ್ಟೆಡ್ ಕಂಪ್ಲೀಟ್ಲಿ. ನಾವು ಲೂಸ್ ಔಟ್ ಆಗ್ಬಿಡ್ತಾರೆ, ಮೈಂಡ್ ಇದಾಗ್ಬಿಡುತ್ತೆ, ಶೇಕ್ ಆಗುತ್ತೆ. ಬೇಡಪ್ಪ ಇದೆಲ್ಲ ಏನಕ್ಕೆ ನಾನು ಮಾಡ್ಕೊಂಡೆ, ಇಲ್ಲ ಏನಕ್ಕೆ ಬೇಕು ಇದು, ಲೆಟ್ಸ್ ಡ್ರಾಪ್ ಇಟ್ ಅಂತ ಸುಮಾರು ಜನ ಡ್ರಾಪು ಮಾಡಿಬಿಡ್ತಾರೆ ಆ್ಯಂಡ್ ದೇ ಗೋ ಬ್ಯಾಕ್ ಆಲ್ಸೋ. ದಟ್ಸ್ ವೆನ್ ದಿಸ್ ಥಾಟ್ ಹೆಲ್ಪ್ಸ್. ಏನಪ್ಪ ಅಂತ ಹೇಳಿದ್ರೆ, ಇದನ್ನು ನಾವು ಓದಿದಾಗ ಅಲ್ಲಿ ನಮಗೇನು ಹೇಳ್ಕೊಳಕ್ಕೆ, ನಮಗೆ ನಾವೇ ಏನು ಹೇಳ್ಕೊಬೇಕಾಗತ್ತೆ ಅಂದಾಗ, ಅಷ್ಟು ಈಸಿ ಇರ್ತಾ ಇದ್ರೆ ಮಗ ಎಲ್ಲರೂ ಮಾಡೋರು, ಅದಕ್ಕೆ ತಾನೇ ನಾನು ಇದನ್ನು ತಗೊಂಡೆ ಅಂತ. ಇದನ್ನ ನಾವೇ ನಮಗೆ ಇದನ್ನ ಒಂದ್ಸತಿ ಹೇಳ್ಕೊಂಡ್ರೆ ಏನಾಗುತ್ತೆ, ಇಟ್ ಗಿವ್ಸ್ ಅ ಮೋಟಿವೇಶನ್ ಟು ಅಸ್, ಇಟ್ ಗಿವ್ಸ್ ಲಾಟ್ ಆಫ್ ಪಾಸಿಟಿವ್ ಎನರ್ಜಿ ಆ್ಯಂಡ್ ದೆನ್ ಸೇಸ್ ಎಸ್, ಈ ಟಾಸ್ಕ್ ಬೇರೆಯವ್ರು ಮಾಡೋಕ್ಕಾಗಲ್ಲ ಅಂತಾನೆ ನಾನು ಆ ಟಾಸ್ಕನ್ನ ಇದನ್ನು ತಗೊಂಡಿರೋದು, ಅದಕ್ಕೆ ನಾನು ಇದನ್ನು ಅಚೀವ್ ಮಾಡಬೇಕು, ಮಾಡಿದ್ಮೇಲೆ ತೃಪ್ತಿ ಆಗುತ್ತೆ ಅಂತ. ಸೊ ಈ ಥಾಟ್ ಏನಾಗುತ್ತೆ ನಮಗೆ ಅವಾಗವಾಗ ಆ ಬೂಸ್ಟರ್ ಕೊಡುತ್ತೆ. ಬಿಕಾಸ್ ಯಾವುದೇ ಒಂದು ಟಾಸ್ಕ್ನ ನಾವು ತಗೊಂಡು ಮುಂದೆ ಬರೆದಾಗ ಸುಮಾರು ಚಾಲೆಂಜಸ್ ಬರುತ್ತೆ. ನಥಿಂಗ್ ಈಸ್ ಈಸಿ ಇನ್ ಲೈಫ್, ನಥಿಂಗ್ ಕಮ್ಸ್ ಫ್ರೀ ಇನ್ ಲೈಫ್. ಸೊ ಎಫರ್ಟ್ಸ್ ಆಗ್ತಾನೆ ಇರಬೇಕು, ಬಟ್ ಅಟ್ ದಿ ಸೇಮ್ ಟೈಮ್ ಮೋಟಿವೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಸಮಯದಲ್ಲಿ ನಮ್ಗೆ ಯಾರಾದರೂ ಮೆಂಟರ್ ಇರ್ತಾರೆ, ಅವ್ರು ಮೋಟಿವೇಟ್ ಮಾಡ್ತಾರೆ, ನಮ್ಮ ಅಕ್ಕಪಕ್ಕ ಜನ ಇರೋರು ಮೋಟಿವೇಟ್ ಮಾಡ್ತಾರೆ. ಬಟ್ ದೆನ್ ಅಗೇನ್ ಸೆಲ್ಫ್ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಈ ಒಂದು ಥಾಟು ಆ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಅವರು ರೂಮಲ್ಲಿ ಇದನ್ನು ಬರೆದು ಓದ್ತಾ ಇದ್ರು. ಆ ಪಿಕ್ಚರ್ಸ್ ಕೂಡ ವೈರಲ್ ಆಗಿದೆ. ನಾನು ಟ್ರೈ ಮಾಡೋ ಪಿಕ್ಚರ್ ಬೇಕಾದ್ರೆ ಟ್ರೈ ಮಾಡ್ತೀನಿ ಹಾಕೋಕ್ಕೆ. ಬಟ್ ದೆನ್ ಅಗೇನ್ ದಟ್ ಈಸ್ ದಿ ಥಾಟ್. ಸೊ ಇಫ್ ಇಟ್ ವಾಸ್ ಈಸಿ ಎವ್ರಿಬಡಿ ಕುಡ್ ಹ್ಯಾವ್ ಡನ್ ಇಟ್. ಸೊ ಐ ಆಮ್ ವೆರಿ ಶ್ಯೂರ್ ನೀವೇನೇ ಒಂದು ಟಾಸ್ಕ್ ಒಂದು ಹೊತ್ಕೊಂಡಿದ್ರೆ ಅದು ಅಷ್ಟು ಈಸಿ ಅಲ್ಲ, ನಿಮ್ಮ ಲೆವೆಲಲ್ಲಿ ಆ ಟಾಸ್ಕ್ ಮುಗಿಸೋದೇ ಒಂದು ದೊಡ್ಡದಾಗಿರುತ್ತೆ. ಆ ರೀತಿ ಯೋಚನೆ ಮಾಡ್ಕೊಂಡು ಮುಂದೆ ಬರೋಣ, ಟಾಸ್ಕ್ನ ಕಂಪ್ಲೀಟ್ ಮಾಡೋಣ, ಸೂಪರಾಗಿ ಸಕ್ಸೀಡ್ ಆಡೋಣ. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್, ಲವ್ ಯು.